ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿನೋದ. ನಾನು ನಮ್ಮ ಮನೆಯವರು ಇಲ್ಲಿ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕುಂತಿದ್ವಿ. ನಮ್ಮ ಕಾವಿನಿಗೆ ಟೀ ಇತ್ತು, ಬಿಸಿ ಮಾಡಿಕೊಡಪ್ಪ ಅಂತ ಹೇಳ್ಬಿಟ್ಟು ನಾನು ಫಸ್ಟೇ ಟೀ ಕುಡಿದ್ಬಿಟ್ಟಿದ್ದೆ. ನಮ್ಮ ಮನೆಯವರು ಇವಾಗ ಎದ್ದು ಅಲ್ಲಿ ಕುಂತಿರೋದು. ನಾನು ಕೂಡ ಕೆಲಸ ಎಲ್ಲ ಮುಗಿಸಿ ಅವಾಗ ತಾನೇ ಟೀ ಕುಡಿದ್ಬಿಟ್ಟು ಬಂದು ಅಲ್ಲಿ ಕುಂತ್ಕೊಂಡೆ. ಅವಾಗ ಎದ್ದು ಬಂದರು ನಮ್ಮ ಮನೆಯವರು. ಹಾಗಾಗಿ ಕಾವಿನಿಗೆ ಹೇಳಿದೆ ಟೀ ಬಿಸಿ ಮಾಡಿಕೊಡಪ್ಪ ಸ್ವಲ್ಪ ಅಂತೇಳಿ. ಅವಳು ಟೀ ಬಿಸಿ ಮಾಡ್ಕೊಂಬರಕ್ಕೆ ಹೋಗಿದ್ದಾಳೆ. ಅಲ್ಲಿವರೆಗೂ ನಾನು ಮಾತಾಡ್ತಾಯಿದ್ದೀನಿ. ಅವಳು ಟೀ ಬಿಸಿ ಮಾಡ್ಕೊಂಡೇ ಮಾತಾಡ್ತಾ ಇದ್ದಾಳೆ. ಮಾತಾಡ್ಕೊಂಡು ಸ್ವಲ್ಪ ಹೊತ್ತು ಟೀ ಕುಡ್ಕೊಂಡು ಕೂತ್ಕೊಂಡಿದ್ದು. ಇನ್ನೂ ಸಾಂಬಾರು ಮಾಡಿರಲಿಲ್ಲ. ಸಾಂಬಾರು ಬೇರೆ ಮಾಡಬೇಕಿವಾಗ. ಟೈಮ್ ಆಗಿದೆ, ಆಲ್ರೆಡಿ ನೈಟ್ ಆಗಿದೆ ನೋಡಿ. 6:30 ಆಗಿದೆ. ನಾನು ಕೂಡ ದೀಪ ಹಚ್ಬಿಟ್ಟು ಕೂತ್ಕೊಂಡಿದ್ದೀನಿ. ಅವಾಗ ತಾನೇ ಕೆಲಸ ಎಲ್ಲ ಮುಗಿಸಿ ನಮ್ಮ ಮನೆಯವರು ಎದ್ದು ಬಂದು ಕೂತಿದ್ದಾರೆ. ಏನೋ ಹೇಳ್ತಾಯಿದ್ರು, ತೋರಿಸ್ತಾಯಿದ್ರು. ಅದೇನೋ ಮರ್ತೋಗ್ಬಿಟ್ಟಿದ್ದೀನಿ ನಾನು ನೋಡಿ. ಏನೋ ತೋರಿಸ್ತಾ ಇದ್ದಾರೆ. ಇಲ್ಲಿ ನಮ್ಮ ಕಾವ್ಯ ಬಿಸಿ ಮಾಡಿಕೊಡ್ತಾಳೆ ಇವಾಗ ಟೀನ. ಕುಡಿದ್ಬಿಟ್ಟು ಹಂಗೆ ಏನೋ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕುಂತಿರ್ತೀವಿ. ಆಮೇಲೆ ಇದು ಸಾಂಬಾರು ಮಾಡೋಕೆ ಹೋಗ್ತೀವಿ. ಇನ್ನೂ ಬೆಳಕಿದೆ, ತೀರಾ ಕತ್ಲೆ ಏನಾಗಿಲ್ಲ ನೋಡಿ. ಇನ್ನೂ ಬೆಳಕಿದೆ, ಮಾಡೋಣ ಆಮೇಲೆ ಸಾಂಬಾರು ಅಂದ್ಕೊಂಡು ಕೂತ್ಕೊಂಡಿದ್ದೀವಿ. ಕಾವ್ಯನೂ ಅವಾಗ ತಾನೇ ಬಂದಿದ್ಲು. ಅವಳು ಒಂದೆರಡು ಬಿಸ್ಕೆಟ್ ತಿಂತೀನಿ ಮಮ್ಮಿ ಅಂದ್ಬಿಟ್ಟು ತಿಂತಾ ಇದ್ದಾಳೆ. ಅವಳು ಸಂಜೆ ಟೈಮ್ ಊಟ ಮಾಡೋದು ಬಿಟ್ಬಿಟ್ಟು ಅವಳು ಇವಾಗ ಸೆಕೆಂಡ್ PUC ಬಂದಮೇಲೆ. ಯಾಕಂದರೆ ಬರೋದೇ 6 ಗಂಟೆ ಆಗುತ್ತೆ. ಇನ್ನು 6 ಗಂಟೆಗೆ ತಿಂದು ಮತ್ತೆ 8 ಗಂಟೆಗೆ ಇನ್ನೇನು ತಿನ್ನೋದು ಅಂದ್ಬಿಟ್ಟು ಬರೀ ಸ್ನ್ಯಾಕ್ಸು ತಿನ್ಕೊಂಡು ಕುಂತಿರ್ತಾಳೆ. ಏನೇ ಒಂದು ಬಿಸ್ಕೆಟ್ ಆಗಲಿ, ಮನೇಲಿ ಏನಾರ ತಂದು ಇಟ್ಕೊಂಡಿರ್ತಾಳೆ, ಅದನ್ನೇ ತಿನ್ಬಿಟ್ಟು ಸುಮ್ಮನಾಗ್ತಾಳೆ. ಈಗ ನೋಡಿ ಹಲಸಿನ ಬೀಜ ಅಂದರೆ ಊರಿಂದ ಹಲಸಿನಕಾಯಿ ತಂದಿದ್ವಲ್ಲ ಅವತ್ತು, ಅದನ್ನು ಹಲಸಿನ ಬೀಜ ಎಲ್ಲ ಎಂಗಡಿಸಿಟ್ಟಿದ್ದೆ. ಚೆನ್ನಾಗಿರುತ್ತೆ ಹಲಸಿನ ಬೀಜ, ಬಟಾಣಿಕಾಳು, ಕಡಲೆಕಾಳು, ಬದನೆಕಾಯಿ, ಆಲೂಗೆಡ್ಡೆ, ಈ ತರಕಾರಿ ಎಲ್ಲ ಹಾಕ್ಬಿಟ್ಟು ಹುಳಿ ಸಾರು ಮಾಡ್ತಾಯಿದ್ದೀನಿ. ಸಖತ್ತಾಗಿರುತ್ತೆ ಸಾಂಬಾರು. ಬಟಾಣಿಕಾಳು, ಕಡಲೆಕಾಳು ಅಂದರೆ ಅದರಲ್ಲೂ ನಮ್ಮ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ನಮ್ಮ ಮನೆಯವರು ಏನು ಕೊಟ್ಟರು ತಿಂತಾರೆ ಅವರು. ಅದ್ರ ಜೊತೆಗೆ ನನಗೆ ಹಲಸಿನ ಬೀಜ ಅಂದರೆ ತುಂಬ ಇಷ್ಟ. ಹಲಸಿನಕಾಯಿ, ಮಾವಿನ ಹಣ್ಣು ಈ ಥರದ್ದೆಲ್ಲ ತುಂಬ ಇಷ್ಟಪಡ್ತೀನಿ ನಾನು ಕೂಡ. ಅದನ್ನು ಸಾಂಬಾರ್ಗೆ ಹಾಕೊಂಡು ತಿಂತೀನಿ ನಾನು. ಹಾಗಾಗಿ ನನ್ನ ಮಗ ತಿನ್ನಲ್ಲ, ಮಮ್ಮಿ ಹಾಕ್ಬೇಡ ಅದನ್ನು ಸಾಂಬಾರಿಗೆ ಅಂತಾರೆ. ಆದರೂ ನನಗೆ ಇಷ್ಟ, ಸಾಂಬಾರ್ಗೆ ಹಾಕ್ಬಿಟ್ಟು ತಿಂತೀನಿ. ಅದಕ್ಕೆ ನಾನು ಇದನ್ನೆಲ್ಲ ಸೋಸ್ಕೊಡ್ತೀನಿ. ಇದೇ ಟೈಮಲ್ಲಿ ಕರೆಂಟ್ ಬೇರೆ ಹೋಯಿತು. ಆಮೇಲೆ ಸಾಂಬಾರು ಮಾಡೋಣ ಅಂತ ಕೂತ್ಕೊಂಡ್ವಿ. ಕರೆಂಟ್ ಬೇರೆ ಹೊರಟೋಯ್ತು. ಆ ಕತ್ಲೆ ಒಳಗೇ ನೋಡಿ ಅಲ್ಲಿ ಹಲಸಿನ ಬೀಜ ಎಲ್ಲ ಸೋಸ್ಕೊಡ್ತೀನಿ ನಾನು ಇವಾಗ. ಮಳೆಗಾಲದಲ್ಲಿ ಮಾತ್ರ ಈ ಕರೆಂಟ್ನ ನಂಬ್ಕೊಬಾರ್ದು. ಸಿಕ್ಕಾಪಟ್ಟೆ ಕೈ ಕೊಡುತ್ತೆ ಕರೆಂಟು. ಆ ಕರೆಂಟ್ ಕೈ ಕೊಟ್ಟರೆ ಒಂದು 10-11 ಗಂಟೆ ಆದರೂ ಊಟ ಮಾಡೋಕ್ಕಾಗಲ್ಲ ನಾವು ಸಂಜೆ ಟೈಮು. ಹಾಗಾಗಿ ಸಾಂಬಾರು ಮಾಡಿ ಇಟ್ಕೊಂಡ್ರೆ ಮಧ್ಯಾಹ್ನನೇ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಸೌಂಡ್ ಬೇರೆ ಕೇಳಿಸ್ತಾ ಇದೆ. ಟೈಲ್ಸ್ ಹಾಕ್ತಾಯಿದ್ದಾರೆ ಅಂತ ಹೇಳಿದ್ನಲ್ಲ, ಹಾಗಾಗಿ ಸಿಕ್ಕಾಪಟ್ಟೆ ಸೌಂಡ್ ಇದೆ. ಆದರೂ ಏನೂ ಮಾಡೋಕ್ಕಾಗಲ್ಲ, ವಾಯ್ಸ್ ಓವರ್ ಕೊಡಲೇಬೇಕು. ನಾನು ಮಧ್ಯಾಹ್ನ ಟೈಮಲ್ಲೇ ವಿಡಿಯೋ ಮಾಡಿ ಇಟ್ಕೊಬೇಕು. ಬೆಳಗ್ಗೆ ಸಂಜೆ ಆಗೋಲ್ಲ ವಾಯ್ಸ್ ಓವರ್ ಕೊಡೋಕ್ಕೆ. ಅದಕ್ಕೋಸ್ಕರ ಈಗ ಒಂದೊಂದಾಗಿ ಹಲಸಿನ ಬೀಜನ ನಾನು ಸುಲಿದು ಇಟ್ಕೊಳ್ತಾ ಇದ್ದೀನಿ. ಅದು ಕತ್ಲೆಲೇನೆ ಅಷ್ಟೊತ್ತಿಗೆ ಬರುತ್ತೇನೋ ಕರೆಂಟು ಅಂತ ಅಂದ್ಬಿಟ್ಟು ಮಾಡೋದು ನಿಧಾನಕ್ಕೇ. ಒಂದೊಂದೇನೆ ಏನೋ ಕೂತ್ಕೊಂಡ್ಬಿಟ್ರೆ ಅದು ಆಗೋಲ್ಲ ಕೆಲಸ, ಇದು ಆಗೋಲ್ಲ. ಇವೆಲ್ಲ ಸೋಸಿಟ್ಕೊಂಡ್ರೆ ಆರಾಮಾಗಿ ಕರೆಂಟ್ ಬಂದ ತಕ್ಷಣ ಮಾಡ್ಕೊಬೋದಲ್ವ ಅಂತ ಅಂದ್ಬಿಟ್ಟು ಎಲ್ಲ ಸೋಸಿಟ್ಕೊಳ್ತಾ ಇದ್ದೀನಿ ಹಲಸಿನ ಬೀಜನ. ಅದನ್ನು ಚೆನ್ನಾಗಿ ಒಣಗಿಸಿಟ್ಟಿರಬೇಕು. ಒಣಗಿಸಿದ್ಮೇಲೆ ಸಿಪ್ಪೆ ಎಲ್ಲ ಅದೇ ಬಿಟ್ಕೊಂಡಿರುತ್ತೆ. ಹಿಂಗೆ ಹೊಡೆದ್ರೆ ಅದೇ ಬಿಟ್ಕೊಳುತ್ತೆ ಸಿಪ್ಪೆ. ಇನ್ನು ನಮ್ಮ ಮನೆಯವರು ಕೂಡ ಬಂದು ಹೆಲ್ಪ್ ಮಾಡ್ತೀನಿ ಅಂತ ಬಂದಿದ್ದಾರೆ ಅಡುಗೆ ಮನೆಗೆ. ಕೆಳಗಡೆ ಕೂತ್ಕೊಂಡು ಏನೋ ಕೆಲಸ ಮಾಡ್ತಾಯಿದ್ದಾರೆ. ಇಲ್ಲಿ ಫೋನ್ ಇಸ್ಕೊಳ್ಳೋಕ್ಕೆ ನನ್ನ ಮಗ ಏನು ಸರ್ಕಸ್ ಮಾಡ್ತಾಯಿದ್ದಾನೆ ನೋಡಿ. ನಾನು ಮಾತೇ ಕಿವಿಗೆ ಹಾಕ್ಕೊಳ್ತಾ ಇಲ್ಲ. ಇಬ್ಬರೂ ನಿಮ್ಮ ಪಾಡೋಗಿ ನೀವು ಕೆಲಸ ಮಾಡ್ತಾಯಿದ್ದೀರಾ ಅಂತ ಹೇಳ್ಕೊಂಡು ನಮಗೆ ಕಾಮಿಡಿ ಮಾಡ್ಕೊಂಡು ನೋಡಿ. ಇಲ್ಲಿ ನಾನು ವೀಡಿಯೋ ಮಾಡ್ತಾಯಿದ್ರೆ ಇಲ್ಲಿ ಕಾಮಿಡಿ ಮಾಡಿಕೊಂಡು ಕಿವಿ ಕೇಳಿಸ್ಕೊತಾ ಇಲ್ಲ ನಾನು ಹೇಳ್ತಾ ಇರೋದು. ನಿಮ್ಮ ಕೆಲಸನೇ ಹೆಚ್ಚಾಗೋಯ್ತಾ ನಿಮಗೆ ಅಂತೇಳಿ ಕಾಮಿಡಿ ಎಲ್ಲ ಮಾಡ್ಕೊಂಡು ನಿಂತಿದ್ದ. ಅವನು ಆ ಕಡೆಗೆ ಹೋದ. ನಾನಿಲ್ಲಿ ತರಕಾರಿ ಎಲ್ಲ ತಂದಿದ್ರು ನಮ್ಮ ಮನೆಯವರು, ಅದನ್ನೆಲ್ಲ ಎತ್ತಿಡ್ತಾಯಿದ್ದೀನಿ. ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಆಲೂಗೆಡ್ಡೆ, ಆಮೇಲೆ ಟೊಮೊಟೊ ಎಲ್ಲ ತಂದಿದ್ರು. ಇದನ್ನೆಲ್ಲ ಎತ್ತಿಡ್ತಾಯಿದ್ದೀನಿ. ಅದ್ರ ಜೊತೆಗೆ ಬೆಳ್ಳುಳ್ಳಿನೂ ಕೂಡ ಖಾಲಿಯಾಗಿತ್ತು, ಅದನ್ನು ಕೂಡ ತಂದಿದ್ರು. ಆವಾಗವಾಗ ಈ ಥರ ಖಾಲಿ ಆದಂಗೆ ತರಿಸಿಟ್ಕೊಂಬಿಟ್ರೆ ಆವಾಗವಾಗ ಅಂಗಡಿಗೆ ಹೋಗೋದು ತಪ್ಪುತ್ತೆ. ನಮ್ಮ ಮನೆಯವ್ರು ಖಾಲಿ ಆದಂಗೆ ನೋಡ್ಕೊಂಡು ಆ ಕಡೆಯಿಂದ ಹೆಂಗೋ ಡ್ಯೂಟಿಯಿಂದ ಬರ್ತಾರಲ್ವ, ಆವಾಗಲೇ ತಂದುಬಿಡ್ತಾರೆ. ಅದಕ್ಕೋಸ್ಕರನೇ ಹೋಗಲ್ಲ. ಫಸ್ಟೇ ಈ ಕಡೆಯಿಂದ ನೋಡ್ಕೊಂಡು ಹೋಗಿರ್ತಾರೆ. ಆ ಕಡೆಯಿಂದ ಡ್ಯೂಟಿಯಿಂದ ಬರಬೇಕಾದ್ರೆ ತೊಗೊಂಬಂದ್ಬಿಡ್ತಾರೆ. ಯಾಕಂದರೆ ಅಲ್ಲೇ ಬಸ್ಸಲ್ಲಿ ಹತ್ತುತ್ತಾರಲ್ಲ, ಅಲ್ಲೇ ಸಿಗುತ್ತಂತೆ. ಹಂಗಾಗಿ ಅಲ್ಲೇ ತಂದುಬಿಡ್ತಾರೆ. ಈಗ ಸಾಂಬಾರಿಗೆ ನೋಡಿ ಕರೆಂಟ್ ಬಂದಿದೆ. ಅದರಲ್ಲೂ ಬೆಳಕೆ ಸಾಕಾಗಲ್ಲ ಇದರಲ್ಲಿ. ಸಿಕ್ಕಾಪಟ್ಟೆ ಬೆಳಕು ಕಡಿಮೆ ಈ ಬಲ್ಪಲ್ಲಿ. ಯಾಕಂದರೆ ಈ ಕಬಾರ್ಡ್ಗಳು ಅಂದರೆ ವಾಟರ್ಫ್ರೂಫ್ ಮಾಡಿದಾರಲ್ಲ, ಅದು ಮಂಕಿದೆಯಂತೆ. ಹಂಗಾಗಿ ಕರೆಂಟ್ಗೂ ಇದಕ್ಕೂ ಸರಿಯಾಗಿ ಮ್ಯಾಚ್ ಆಗಲ್ವಂತೆ. ಹಂಗಾಗಿ ಬೆಳಕು ಸ್ವಲ್ಪ ಕಡಿಮೆನೇ. ಈಗ ನೋಡಿ ಒಗ್ಗರಣೆಗೆಲ್ಲ ಪಾತ್ರೆ ಇಟ್ಕೊಂಡು ನಾನು ಈ ಕುಕ್ಕರಲ್ಲೇ ಮಾಡಿಬಿಡ್ತಾಯಿದ್ದೀನಿ ಬೇಗ. ಆಲ್ರೆಡಿ 7:45 8 ಗಂಟೆ ಆಗಿತ್ತು. ಲೇಟಾಗೇ ಇವಾಗ ಮಾಡೋದು. ಯಾಕಂದರೆ ಸಂಜು ಬರ್ತಾನಲ್ಲ ಟ್ಯೂಷನಿಂದ, ಹಂಗಾಗಿ ಲೇಟಾಗೇ ಮಾಡೋದು ಇವಾಗ. ತರಕಾರಿ ಮತ್ತು ಬಟಾಣಿ ಕಾಳಲ್ಲೆಲ್ಲ ಒಗ್ಗರಣೆಗೆ ಹಾಕಿದ್ದೀನಿ. ಅದ್ರ ಜೊತೆಗೇ ಹಲಸಿನ ಬೀಜ ಎಲ್ಲ ಹೆಚ್ಚಿಟ್ಕೊಂಡಿದ್ನಲ್ಲ, ಅದ್ರ ಜೊತೆಗೆ ಹಾಕಿದ್ದೀನಿ. ಎಲ್ಲನೂ ಹಾಕಿ ಮಿಕ್ಸ್ ಮಾಡಿಕೊಂಡು
ಒಗ್ಗರಣೆ ಕೊಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ಬೇಯೋದಕ್ಕೆ ಇಡ್ತೀನಿ. ಅದಕ್ಕೂ ಫಸ್ಟೇ ಉಪ್ಪು ಕೂಡ ಹಾಕ್ಬಿಡ್ತೀನಿ, ಯಾಕಂದರೆ ತರಕಾರಿಗೆ ಹಿಡಿಬೇಕಲ್ಲ ಉಪ್ಪು, ಹಾಗಾಗಿ ಉಪ್ಪು ಕೂಡ ಹಾಕ್ಬಿಡ್ತೀನಿ. ಸ್ವಲ್ಪ ನೀರು ಹಾಕಿ ಇವಾಗ ಬೇಯೋದಕ್ಕೆ ಇಟ್ಬಿಟ್ಟು ಖಾರಕ್ಕೆ ರೆಡಿ ಮಾಡಿದ್ದಾರೆ ನಮ್ಮ ಮನೆಯವರು. ಕೆಳಗಡೆ ಕೂತ್ಕೊಂಡು ಈರುಳ್ಳಿ ಟೊಮೊಟೊ ಎಲ್ಲ ಹಚ್ಕೊಟ್ರು. ಅಡುಗೆ ಎಲ್ಲ ಆದಮೇಲೆ ನಾವೆಲ್ಲ ಕೂತ್ಕೊಂಡು ಊಟ ಮಾಡಿದ್ವಿ. ನಮ್ಮ ಮನೆಯವ್ರು ಇನ್ನೂ ಊಟ ಮಾಡ್ತಾನೆ ಇದ್ದಾರೆ. ಅವರು ಸ್ವಲ್ಪ ಲೇಟ್ ಊಟ ಮಾಡೋದು, ನನ್ನ ಮಗನೂ ಸ್ವಲ್ಪ ಲೇಟಾಗಿ ಬಂದಲ್ವ, ಅದಕ್ಕೆ ಅವರಿಬ್ಬರು ಲೇಟಾಗಿ ಊಟ ಮಾಡ್ತಾರೆ. ನಾನು ತಟ್ಟೆಗಿಟ್ಟ ಮೇಲೆ ಬೇಗ ತಿಂದೆದ್ಬಿಟ್ಟು ಬಂದುಬಿಡ್ತೀನಿ. ಅದಾದಮೇಲೆ ಮಲ್ಕೊಂಡ್ವಿ. ಮತ್ತೆ ಮಾರನೇ ದಿನ ವ್ಲಾಗ್ ಶುರು ಮಾಡಿದ್ದೀನಿ. ಇದು ಮಧ್ಯಾಹ್ನ ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡಿರೋದು. ಇವತ್ತು ಎಲ್ಲೋ ಬೇರೆ ಕಡೆ ಸಿಕ್ಕಾಪಟ್ಟೆ ಮಳೆ ಬೀಳ್ತಾ ಇದೆಯೋ ಏನೋ ಗೊತ್ತಿಲ್ಲ. ಎದ್ದಾಗಿಂದಲೂ ಅಂದರೆ ಬೆಳಗ್ಗೆ ಆದಾಗಿಂದಲೂ ಹಿಂಗೆ ಇದೆ, ಮೋಡ ಎಲ್ಲ ಸಿಕ್ಕಾಪಟ್ಟೆ ಮೋಡ ಮುಚ್ಕೊಂಡ್ಬಿಟ್ಟಿದೆ. ಇನ್ನೇನು ಮಳೆ ಬರುತ್ತೆ ಈಗಲೂ ಆಗಲೂ ಅನ್ನೋ ಥರ ಮೋಡ ಮುಚ್ಕೊಂಡಿದೆ. ಇಲ್ಲಿ ನೋಡಿ, ಇಲ್ಲಿ ನೋಡಿದ್ರೆ ಒಂದೊಂದೇ ಹನಿ ಬಿದ್ದಿದೆ ಅಷ್ಟೇನೆ. ಮಳೆ ಇನ್ನೇನು ಬರುತ್ತೇನೋ, ಜೋರ ಬರುತ್ತೇನೋ ಅನ್ನೋ ಥರ ಕಾಣಿಸ್ತಾ ಇತ್ತು. ಒಂದೆರಡು ಹನಿ ಬಂತು, ಆಮೇಲೆ ಸುಮ್ಮನಾಗೋಯ್ತು. ಅದರಲ್ಲೇ ನಮ್ಮ ಮನೆಯವ್ರು ಊರಿಗೆ ಹೋಗ್ತೀನಿ ಅಂತ ಹೋದ್ರು. ಊರಿಗೆ ಅಂತಂದರೆ ಸೊಸೈಟಿಲಿ ಅಕ್ಕಿ ಕೊಡ್ತೀವಿ ಅಂತಂದ್ರಂತೆ. ಫೋನ್ ಮಾಡಿದ್ರು, ಅಕ್ಕಿ ಇಸ್ಕೊಂಬರ್ತೀನಿ ಇರು ಅಂತ ಅಂದ್ಕೊಂಡು ಹೋದ್ರು. ಅಂದರೆ ಸೊಸೈಟಿಲಿ ನಮ್ಮ ಮನೆಯವ್ರಿಗೆ ಪರಿಚಯ ಇದ್ದಾರೆ. ಅವರು ಫೋನ್ ಮಾಡಿ ಯಾವಾಗವಾಗ ಅಕ್ಕಿ ತೊಗೊಂಡು ಹೋಗು ಅಂತ ಹೇಳ್ತಾರೆ ಫೋನ್ ಮಾಡಿ. ಹಂಗಾಗಿ ಇಸ್ಕೊಂಬರ್ತೀನಿ ಇರು ಬೇಗ ಅಂತ ಅಂದ್ಕೊಂಡು ಹೋದ್ರು. ಅದರಲ್ಲೂ ಸಿಕ್ಕಾಪಟ್ಟೆ ಮೋಡ ಮಳೆ ಬರುತ್ತೆ, ನೋಡ್ಕೊಂಡು ಹೋಗ್ರಿ ಅಂತ ಹೇಳ್ತಾನೆ ಇದ್ದೆ ನಾನು. ನನ್ನ ಮಗನೂ ಕೂಡ ಮನೇಲಿ ಕೂತ್ಕೊಂಡು ಏನು ಮಾಡ್ತೀಯ ಬಾ ಅಂತ ಅಂದ್ಬಿಟ್ಟು ಅವನು ಕೂಡ ಕರ್ಕೊಂಡು ಹೋದರು. ಅವ್ರು ಹೋದ್ಮೇಲೆ ಹಿಂದೆನೇ ಸ್ನಾನಕ್ಕೆ ಹೋಗ್ಬಾರ್ದು ಅಂತೇಳಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನಾನು ಸ್ನಾನ ಮಾಡ್ಕೊಂಬಂದು ಆಮೇಲೆ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟಿದ್ದೀನಿ. ಈಗ ಪೂಜೆ ಮಾಡೋಕ್ಕೆ ಹೋಗ್ತೀನಿ. ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಸಾಂಬಾರು ಏನು ಮಾಡೋಂಗಿಲ್ಲ, ಬಟಾಣಿಕಾಳು ಸಾಂಬಾರಿತ್ತು ನನಗೆ ಕಾವ್ಯನಿಗೆ ಇಬ್ರಿಗೇನೆ. ಆಮೇಲೆ ನಮ್ಮ ಮನೆಯವ್ರು ಫೋನ್ ಮಾಡಿಬಿಟ್ಟು ಅಡುಗೆ ಮಾಡಬೇಡ, ಊಟಕ್ಕೆ ಏನು ಮಾಡಬೇಡ, ನಮ್ಮಿಬ್ಬರಿಗೆ ನಾವಿಲ್ಲೇ ಊಟ ಮಾಡ್ಕೊಂಬರ್ತೀವಿ ಅಂತ ಹೇಳಿದ್ರು. ಅಲ್ಲಿ ಜೋರು ಮಳೆ ಅಂತ ಅಂದ್ಬಿಟ್ಟು ಅಲ್ಲೇ ಅಮ್ಮನ ಮನೆಗೆ ಹೋದ್ರಂತವ್ರು. ಸೊಸೈಟಿಲಿ ಅಕ್ಕಿ ಇಸ್ಕೊಂಡು ಅರ್ಧ ದಾರಿಗೆ ಬರೋಷ್ಟರಲ್ಲಿ ಸಿಕ್ಕಾಪಟ್ಟೆ ಮಳೆ ಬಂತಂತೆ. ಹಂಗಾಗಿ ಅಮ್ಮನ ಮನೆಗೆ ಹೋಗಿ ಅಲ್ಲೇ ಊಟ ಮಾಡ್ಕೊಂಬಂದರು. ಅವ್ರು ಬರೋಷ್ಟರಲ್ಲಿ ನಾನು ಇಲ್ಲಿ ನೀರು ಬಿಟ್ಟಿದ್ರು, ಪೂಜೆ ಎಲ್ಲ ಮಾಡಿಬಿಟ್ಟು ಸಂಪಿಗೆ ನೀರು ಬಿಟ್ಟಿದ್ದಾರೆ. ಇನ್ನು 4-5 ದಿನ ಆದರೂ ಬಿಡೋಲ್ಲ ಒಂದೊಂದ್ಸಲ ಸಂಪಿಗೆ ನೀರು. ಆ ನೀರು ಬಿಟ್ಟಾಗ ಮೇಲ್ಗಡೆ 2 ಟ್ಯಾಂಕಿಗೆ ಹೊಡಿಬೇಕು. ಅವ್ರದ್ದೊಂದು ಟ್ಯಾಂಕ್ ಇದೆ, ನಮ್ಮದೊಂದು ಟ್ಯಾಂಕ್ ಇದೆ. 2 ಟ್ಯಾಂಕಿಗೆ ಮೋಟ್ರ್ ಆನ್ ಮಾಡಿ ಮೇಲಕ್ಕೆ ಹೊಡಿಬೇಕು. ಅದು ಮೇಲಕ್ಕೆ ಹೋಗ್ತಾ ಇರುತ್ತೆ, ಅಲ್ಲೇ ನಿಂತ್ಕೊಂಡು ನೋಡ್ಕೋಬೇಕು, ಇಲ್ಲಾಂದರೆ ತುಂಬೋಗುತ್ತೆ. ಯಾವುದೇ ಕಾರಣಕ್ಕೂ ನೀರು ಮಾತ್ರ ನಾವು ವೇಸ್ಟ್ ಮಾಡಲ್ಲ. ಯಾಕಂದರೆ ಸಿಕ್ಕಾಪಟ್ಟೆ ತೊಂದರೆ ಅಂತ ಹೇಳಿದ್ನಲ್ವ ನೀರಿಗೆ, ಹಂಗಾಗಿ ಸಂಪು ಚಿಕ್ಕದಿರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ಮೇನೆ. ಹಂಗಾಗಿ ನಾನು ಒಂದು ತೊಟ್ಟು ನೀರು ಆಚೆಗೆ ವೇಸ್ಟ್ ಮಾಡಲ್ಲ, ಅಲ್ಲೇ ನಿಂತ್ಕೊಂಡು ಮೇಲ್ಗಡೆ ಮನೆ ಟ್ಯಾಂಕಿಗೆ ಮತ್ತು ನಮ್ಮ ಟ್ಯಾಂಕಿಗೆ 2 ಟ್ಯಾಂಕಿಗೆ ತುಂಬಿಸ್ಬಿಟ್ಟು ಬರ್ತೀನಿ. ಪೂಜೆ ಮಾಡಿದ್ದೆಲ್ಲ ಆದಮೇಲೆ ಇದೇ ಕೆಲಸ ಓಡಾಡ್ಕೊಂಡು ಮಾಡ್ತಾಯಿರ್ತೀನಿ ನಾನು. ಇನ್ನೇನು ಕತ್ತಲೆ ಆಗ್ತಾಯಿದೆ. ನಾನು ಇವರೇ ಬರಲೇ ಇಲ್ವಲ್ಲ ಅಂತ ಅಂದ್ಬಿಟ್ಟು ದಾರಿ ನೋಡ್ತಾಯಿದ್ದೆ. ಆಮೇಲೆ ಅವ್ರು ಲೇಟಾಗಿ ಬರ್ಬೋದು, 7:30-8 ಗಂಟೆಗೆ ಬಂದರು. ಅಲ್ಲೆಲ್ಲಿ ಮತ್ತೆ ಮಳೆಗೆ ಸಿಗಾಕ್ಕೊಂಡ್ರು ಅಂತ ಅಂದ್ಕೊಂಡಿದ್ದೆ. ಇಲ್ಲ, ಹೆಂಗೋ ನೆನ್ಕೊಂಡು ಬಂದಿಲ್ಲ ಅವರು, ಆರಾಮಾಗಿ ಮನೆಗೆ ಸೇಫಾಗಿ ಬಂದರು. ಈಗ ನೋಡಿ ನಾನು ಮೋಟ್ರ್ ಆನ್ ಮಾಡೋಣ ಅಂತ ಅಂದ್ಕೊಂಡು ಹೋಗ್ತಾಯಿದ್ದೀನಿ. ಸಂಪಿನ್ನೂ ತುಂಬಿರಲಿಲ್ಲ. ಒಂದು ಸಂಪು ತುಂಬಿದ್ರೆ 2 ಟ್ಯಾಂಕ್ ತುಂಬುತ್ತೆ. ಹಿಂದಕ್ಕೆ ಹೋಗಬೇಕು ಇಲ್ಲಿ ಮೋಟ್ರ್ ಆನ್ ಮಾಡೋದಕ್ಕೆ, ಗೇಟ್ ಬೀಗ ತಕ್ಕೊಂಡು. ಸಂಪು ತೀರಾ ಅಂದರೆ ತೀರಾ ಚಿಕ್ಕದು, ಹೇಳಿದ್ನಲ್ಲ 2 ಟ್ಯಾಂಕ್ ಹಿಡಿಯುತ್ತೆ ಅಷ್ಟೇ. ಅದಕ್ಕೆ 2 ಟ್ಯಾಂಕ್ ಮೇಲೆ ಕೊಡ್ಕೊಂಬಿಟ್ರೆ ಇನ್ನೊಂದು ಸಂಪು ತುಂಬಿಕೊಂಡ್ರೆ ಒಂದು 4-5 ದಿನ ಬರುತ್ತೆ ನೀರು 2 ಮನೆಗೆ. ಸಂಪನ್ನು ಹಿಂದ್ಗಡೆ ಗೇಟಿಂದ ಅಂದರೆ ಹಿಂದ್ಗಡೆ ಬಾಗ್ಲಲ್ಲಿ ಕೊಟ್ಟಿರೋದ್ರಿಂದ ಮೇಲ್ಗಡೆ ಮನೆಯವ್ರು ಬಂದು ನೋಡಿ ಮೋಟ್ರ್ ಆನ್ ಮಾಡ್ಕೊಳಕ್ಕಾಗಲ್ಲ. ಹಂಗಾಗಿ ನಾವೇ ನೋಡಿ ಮೋಟ್ರ್ ಆನ್ ಮಾಡ್ಕೋಬೇಕು. ಯಾಕಂದರೆ ಹಿಂದ್ಗಡೆ ಒಂದು ಗೇಟ್ ಇದೆ, ಅದಕ್ಕೂ ಬೀಗ ಹಾಕಿದ್ದೀವಿ. ಯಾಕಂದರೆ ಸುತ್ತಲೂ ಗೇಟ್ ಇದೆ ಅಂತಲೇ, ಸೇಫ್ಟಿ ಇದೆ ಅಂತಲೇ ನಾವು ಬಂದಿದ್ದಲ್ವ. ಆ ಕಡೆ ಗೇಟ್ ಬೀಗ ನಾವು ಎಲ್ಲನ ಹೋಗಬೇಕು ಅಂತಂದರೆ ಮೇಲ್ಗಡೆ ಮನೆಯವ್ರಿಗೆ ಕೊಟ್ಟೋಗ್ತೀವಿ. ನೀರು ನೋಡ್ಬಿಟ್ಟು ಮೋಟ್ರ್ ಆನ್ ಮಾಡ್ಕೊಳ್ಳಿ ನೀರು ಖಾಲಿ ಇದ್ರೆ ಅಂತ ಹೇಳ್ಬಿಟ್ಟು. ಸದ್ಯಕ್ಕೆ ಇನ್ನೂ ಬೀಗದ ಕೀ ಅವ್ರಿಗೆ ಕೊಟ್ಟಿಲ್ಲ. ನಾವಿದ್ದರೆ ನಾವೇ ಆನ್ ಮಾಡ್ತೀವಿ, ನಾವಿಲ್ಲ ಅಂದ್ರೆ ಮಾತ್ರ ಅವ್ರಿಗೆ ಕೊಡ್ತೀವಿ ಅಷ್ಟೇ. ಕೀ ಇನ್ನೂವರೆಗೂ ಕೊಟ್ಟಿಲ್ಲ ಒಂದಿನಕ್ಕೂ. ನಾವೇನಾನ ಊರಿಗೆ ಹೋದರೆ ಕೊಟ್ಟೋಗ್ತೀವಿ. ನೋಡಿ ಇಲ್ಲಿ 2 ಕಾಣಿಸ್ತಾ ಇದೆಯಲ್ಲ ವಾಲ್ಗಳು, ಅವ್ರದ್ದೊಂದು ನಮ್ಮದೊಂದು. ಅವ್ರದ್ದು ತುಂಬಾದಮೇಲೆ ನಮ್ಮದಕ್ಕೆ ತಿರುಗಿಸ್ಕೋಬೇಕು ವಾಲು. ಈ ರೀತಿ ನೋಡಿಕೊಂಡು ಆನ್ ಮಾಡ್ಕೋಬೇಕು. ಇದೊಂದು ಕೆಲಸ ಹಿಡಿಯುತ್ತೆ ನನಗೆ. ಆಟೋಮೆಟಿಕ್ ಹಾಕ್ಸ್ಬಿಟ್ಟಿದ್ರೆ ಅಷ್ಟೊಂದೇನು ತೊಂದರೆ ಇರ್ತಿರಲಿಲ್ಲ, ಖಾಲಿ ಆದಾಗ ನೀರು ಹೋಗೋವು. ಸಂಪು ಚಿಕ್ಕದಲ್ವ, ಹಂಗಾಗಿ ಇವ್ರೇನು ಆಟೋಮೆಟಿಕ್ ಏನು ಹಾಕ್ಸಿಲ್ಲ. ನಾನು ಸ್ಟಾರ್ಟಿಂಗಲ್ಲಿ ಓನರ್ಗೆ ಕೇಳಿದೆ, ಆಟೋಮೆಟಿಕ್ ಹಾಕ್ಸ್ಕೊಟ್ಬಿಡಿ, ತೊಂದರೆ ತಪ್ಪುತ್ತೆ ನಮಗೆ, ಮತ್ತೆ 2 ಮನೆ ಅಂತೀರ ಬೇರೆ. ಮೇಲ್ಗಡೆ ಮನೆಯವ್ರು ಪಾಪ ಅವ್ರು ಇರ್ತಾರೋ ಇರಲ್ವೋ, ಆಮೇಲೆ ಒಳ್ಳೆಯವ್ರು ಸಿಕ್ಕಿದ್ರೆ ಪರವಾಗಿಲ್ಲ, ಅಂಥವ್ರು ಇಂಥವ್ರು ಬಂದರೆ ಮತ್ತೆ ನೀರು ಬಿಟ್ಟಿಲ್ಲ ಅದು ಇದು ಅಂತ ಅಂದ್ಬಿಟ್ಟು ಸುಮ್ಮನೆ ಕಿರಿಕುಳ ಆಗುತ್ತೆ. ಆಟೋಮೆಟಿಕ್ ಹಾಕ್ಸಿ ಅಂತ ಹೇಳಿದೆ. ಇಲ್ಲ, ಏನು ತೊಂದರೆ ಇಲ್ಲ, ಅಂಥವ್ರೇನಲ್ಲ, ಒಳ್ಳೆ ಜನಗಳೇ ಬರ್ತಾರೆ, ನೋಡಿಕೊಂಡು ಆನ್ ಮಾಡ್ಕೊಂಬಿಡಿ ನೀವಾಗಲಿ ಅವರಾಗಲಿ ಅಂತ ಹೇಳಿ ಓನರು ಅದೇನು ಹಾಕ್ಸ್ಕೊಟ್ಟಿಲ್ಲ. ಟ್ಯಾಂಕ್ ಮಾತ್ರ ಇಕ್ಕಿಸ್ಕೊಟ್ರು ಅಷ್ಟೇನೆ.
ಹೋಗ್ಲಿ ಬಿಡಿ ನಾವೇ ಆನ್ ಮಾಡ್ಕೊಳ್ಳೋದು ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಅಂದ್ಕೊಂಡು ನಾನೇ ನೀರು ಬಂದಾಗ ನೋಡ್ಕೊಂಡು ಆನ್ ಮಾಡ್ಕೊಂಬಿಡ್ತೀನಿ. ನಾನು ಊರಿಗೆ ಹೋಗೋದು ಇವಾಗ ರೇರು. ಇಬ್ರಿಗೂ ಸ್ಕೂಲು ಕಾಲೇಜು ಇರೋದ್ರಿಂದ ಅವ್ರಿಗೆ ಒಂದಿನವೂ ರಜೆನೇ ಕೊಡ್ತಾಯಿಲ್ಲ. ಒಂದು 10th ಒಂದು ಉಳಿದು ಸೆಕೆಂಡ್ PUC ಅಲ್ವಾ, ಒಂದಿನಕ್ಕೂ ರಜೆನೇ ಕೊಡ್ತಾಯಿಲ್ಲ ಅವ್ರಿಗೆ ಊರಿಗೆ ಹೋಗೋದಕ್ಕೆ. ಅಕಸ್ಮಾತ್ ರಜೆ ಇತ್ತು ಅಂದರೆ ಊರಿಗೆ ಹೋಗ್ತೀನಿ. ಇತ್ತೀಚೆಗಂತೂ ಸರಿಯಾಗಿ ಊರಿಗೆ ಹೋಗೇ ಇಲ್ಲ ಬಿಡಿ ನಾನು. ತುಂಬ ದಿನಗಳೇ ಆಗೋಯ್ತು ಮನೆ ಕಟ್ದಾಗಿಂದ ಅಮ್ಮವರು. ಅಲ್ಲಿಂದ ಈಚೆಗೆ ನಾನು ಊರ ಕಡೆಗೆ ಹೋಗೇ ಇಲ್ಲ ಸರಿಯಾಗಿ. ಯಾವಾಗಲೂ ಅಪರೂಪಕ್ಕೆ ಹೋಗ್ತೀನಿ, ಹಿಂಗೆ ಹೋಗ್ತೀನಿ ಹಂಗೆ ಬರ್ತೀನಿ ಅಷ್ಟೇನೆ. ಇಲ್ಲಿ ಇನ್ನೂ ಮೇಲ್ಗಡೆ ತುಂಬಿಲ್ಲ. ಬಾಗಿಲು ಹಾಕ್ಕೊಂಡು ಹೋಗೋಣ ಅಂತ ಬಂದೆ. ಆವಾಗ ತಾನೇ ಪೂಜೆ ಮಾಡಿದೆ, ತೆಗೆದ್ಬಿಟ್ಟು ಹೋಗಿದ್ದೆ. ಬಾಗಿಲು ಹಾಕ್ಕೊಂಡು ಹೋಗೋಣ ಅಂತ ಬಂದೆ, ಯಾಕಂದರೆ ಸೊಳ್ಳೆಗಳು ಸಿಕ್ಕಾಪಟ್ಟೆ ಸೊಳ್ಳೆಗಳು ಬರುತ್ತೆ ಇಲ್ಲಿ. ಮುಂದ್ಗಡೆ ಹೊಂಗೆ ಮರ ಮತ್ತು ಹೂವಿನ ಗಿಡ ಇದೆಯಲ್ವಾ, ಹಸ್ರಿಗೆ ಸಿಕ್ಕಾಪಟ್ಟೆ ಸೊಳ್ಳೆ ಬರುತ್ತೆ. ಹಂಗಾಗಿ ಬಾಗಿಲು ಮುಂದಕ್ಕೆ ಹಾಕ್ಕೊಂಡು ಹೋಗಿ ಮತ್ತೆ ಅಲ್ಲೇ ನಿಂತ್ಕೊಂಡು 2 ತುಂಬಿಸ್ಬಿಟ್ಟು ಬಂದು ಈಗ ನೋಡಿ ನೀರು ಬರೋ ಹಂಗೆನೇ ಬಟ್ಟೆ ಮಿಷಿನ್ಗೆ ಹಾಕ್ತಾಯಿದ್ದೀನಿ. ಒಂದು ಟ್ರಿಪ್ ಹಾಕ್ಬಿಡೋಣ ಬಟ್ಟೆ, ಯಾಕಂದರೆ 4-5 ದಿನ ನೀರು ಬಿಟ್ಟಿರಲಿಲ್ವಲ್ಲ, ಬಟ್ಟೆ 2 ಸಲ ಹಾಕೋಷ್ಟಿತ್ತು ಬಟ್ಟೆ. ಅದಕ್ಕೆ ಒಂದು ಸಲ ಹಾಕ್ಬಿಡೋಣ. 2ನೇ ಸಲ ಹಾಕೋಕೆ ಹೋದರೆ ಇನ್ನೊಂದು ಸ್ವಲ್ಪ ಬಟ್ಟೆ ಬೇಕಾಗುತ್ತೆ. ಸ್ವಲ್ಪನೇ 2ನೇ ಸಲ ಹಾಕೋಕೆ ಹೋದರೆ ಇರೋದು ಬಟ್ಟೆ. ಹಂಗಾಗಿ ಒಂದು ಸಲ ಹಾಕಿ ಬಿಡೋಣ, ಬೇಕಾದರೆ ಬೆಳಗ್ಗೆಗೆ ಇನ್ನೊಂದು ಸಲ ಆನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಒಂದು ಸಲ ಹಾಕ್ಬಿಡ್ತಾ ಇದ್ದೀನಿ. ನಮ್ಮ ಮನೆಯವರು ಅಷ್ಟೊತ್ತಿಗೆ ಬಂದರು. ಬಟ್ಟೆ ಅರ್ಧಂಬರ್ಧ ಆಗಿತ್ತು. ನಾವಿನ್ನೂ ಊಟ ಕೂಡ ಮಾಡಿರಲಿಲ್ಲ. 9:30 ಆಯಿತು ನಾನು ಊಟ ಮಾಡೋಷ್ಟರಲ್ಲಿ. ನಮ್ಮ ಮನೆಯವ್ರು ಬಂದಿದ್ದು 8:30ಗೆ. 8:30ಗೆ ಬಂದು ನನ್ನ ಮಗಂದು ಟ್ಯೂಷನ್ ಹತ್ರ ಹೋಗಿದ್ರು. ಅಲ್ಲೇನೋ ಮೀಟಿಂಗ್ ಇತ್ತಂತೆ, ಹಾಗಾಗಿ ಅಲ್ಲಿಗೆ ಹೋಗಿ ಮುಗಿಸ್ಕೊಂಡು ಬಂದಮೇಲೆ ಅವ್ರು ಬಂದು ಇನ್ನೊಂದು ಸಲ ಸಂಪೆಲ್ಲ ಚೆಕ್ ಮಾಡಿಕೊಂಡ್ರು. ನೀರು ಮತ್ತೆ ಹೊಡಿಬೇಕಾ ಅಂತ ಕೇಳಿ ಮತ್ತೆ ಇನ್ನೊಂದು ಸಲ ಮೇಲಕ್ಕೆಲ್ಲ ಹೊಡೆದ್ರು ನೀರು. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ.